ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಾಮರ್ಸ್ ಕಲಿಯೋಣ. ಇದು ನಿಮ್ಮ ಕಲಿಕೆಯ ವೇದಿಕೆ. ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾನು ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾರಿಗೆ ಅಂತ ಹೇಳಿದ್ರೆ, ಯಾರೆಲ್ಲ ಬಿಸ್ನೆಸ್ ಸ್ಟಡಿಯಲ್ಲಿ ತುಂಬಾ ಕಷ್ಟಪಡ್ತಾ ಇದ್ದಾರೆ, ಯಾರಿಗೆ ಪಾಸ್ ಆಗ್ಲಿಕ್ಕೆ ಆಗ್ತಾನೆ ಇಲ್ಲ ಅಂತವರಿಗೆ ಇವತ್ತಿನ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಫಸ್ಟ್ ನಾವು ತಿಳ್ಕೊಳ್ಬೇಕಾದ್ದು, ಈ ಬಿಸ್ನೆಸ್ ಸ್ಟಡಿ ಸಬ್ಜೆಕ್ಟ್ ಟಫ್ ಅಂತ ನಾವು ತಿಳ್ಕೊಳ್ಬಾರ್ದು, ಇದು ಈಸಿ ಅಂತ ತಿಳ್ಕೊಳ್ಬೇಕು. ಆಗ ನಮಗೆ ಈಸಿಯಾಗಿ ಎಲ್ಲಾ ಪಾಯಿಂಟ್ಸ್ಗಳು ನೆನಪಾಗ್ತಾ ಹೋಗ್ತದೆ. ಹಾಗೆ ಹೇಗೆ ನಾವು ಪಾಸಿಂಗ್ ಪ್ಯಾಕೇಜ್ಗಿಂತ ಜಾಸ್ತಿ ಮಾರ್ಕನ್ನು ತೆಗಿಬಹುದು ಅದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೇನೆ. ವಿದ್ಯಾರ್ಥಿಗಳೇ, ನೀವು ನೋಡಿರ್ಬೋದು ನಮ್ಮ ಬ್ಲೂ ಪ್ರಿಂಟ್, ಯಾವುದು ಬಿಸ್ನೆಸ್ ಸ್ಟಡಿ ಬ್ಲೂ ಪ್ರಿಂಟ್ ಅನ್ನು ನೋಡಿರ್ಬೋದು. ಯಾವ ಚಾಪ್ಟರ್ಗೆ ಅವರು ಜಾಸ್ತಿ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ ಅಂತ ಫಸ್ಟ್ ತಿಳ್ಕೊಳ್ಬೇಕು. ಯಾವುದಕ್ಕೆ ಕೊಟ್ಟಿದ್ದಾರೆ? ಚಾಪ್ಟರ್ ನಂಬರ್ 1 ಆಗಿರ್ಬೋದು. 1 ಎಷ್ಟು ಮಾರ್ಕ್ ಕೊಟ್ಟಿದ್ದಾರೆ? ಅಲ್ಲಿ 12 ಮಾರ್ಕ್ಸ್ ಉಂಟು. ಆನಂತರ ಚಾಪ್ಟರ್ ನಂಬರ್ 5 ಆರ್ಗನೈಸಿಂಗ್, 6 ಸ್ಟಾಫಿಂಗ್, ಡೈರೆಕ್ಟಿಂಗ್, ದೆನ್ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಮಾರ್ಕೆಟಿಂಗ್. ಬಟ್ ಈ ಎಲ್ಲಾ ಚಾಪ್ಟರ್ಗಳಿಗೆ ನಿಮಗೆ ಓದಲಿಕ್ಕೆ ಕಷ್ಟ ಆದ್ರೆ ನಾನು ಕೆಲವು ಟಿಪ್ಸ್ಗಳನ್ನು ನಿಮ್ಗೆ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವತ್ತೂ ರೆಗ್ಯುಲರ್ ಆಗಿ ಬರುವಂತಹ ಕ್ವಶನ್ ಇರ್ತದೆ, ಆ ಕ್ವಶನ್ಸ್ ಅನ್ನು ಬಿಡದೆ ನೀವೇನ್ ಮಾಡಬೇಕು, ಓದ್ಕೊಳ್ಬೇಕು. ಯಾವ ಚಾಪ್ಟರ್ ಇಂದ ಬರ್ತದೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತೇನೆ. ಫಸ್ಟಿಗೆ ನೀವು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಎಂಡ್ ವರೆಗೆ ನೋಡಿ ಮಕ್ಕಳೇ. ಯಾಕಂತ ಹೇಳಿದ್ರೆ ನಿಮ್ಗೆ ಬೆನಿಫಿಟ್ ಆಗ್ಲಿಕ್ಕೋಸ್ಕರ ಈ ವಿಡಿಯೋವನ್ನು ನಿಮ್ಗೆ ಮಾಡ್ತಾ ಇದ್ದೇನೆ. ಅದರಿಂದಾಗಿ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ನೋಡಿ. ಫಸ್ಟ್ ಅಂಡರ್ಸ್ಟ್ಯಾಂಡ್ ದಿ ಟಾರ್ಗೆಟ್. ಅಂದ್ರೆ ನೀವು ಟಾರ್ಗೆಟ್ ಮಾಡಿರ್ತೀರಿ 24 ತೆಗಿಬೇಕು, 28 ತೆಗಿಬೇಕು, ಇದಕ್ಕಿಂತ ದಾಟಿ ನೀವು ಯೋಚನೆ ಮಾಡಬೇಕು ಫಸ್ಟ್. ಅಂದ್ರೆ ಐ ಕ್ಯಾನ್ ಡೂ ಮೋರ್ ದನ್ 28 ಮಾರ್ಕ್ಸ್, ಅಂದ್ರೆ 60 ಸಿಗ್ಬೋದು, 50 ಸಿಗ್ಬೋದು, 70 ಸಿಗ್ಬೋದು. ಆ ಮೈಂಡ್ ಸೆಟ್ ಅಲ್ಲಿ ನೀವೇನ್ ಮಾಡ್ಬೇಕು, ಓದ್ಬೇಕು. ಅದಕ್ಕೆ ಬೇಕಾದ್ದು ಏನಂತ ಹೇಳಿದ್ರೆ ಲೈಫ್ ಸೇವರ್. ಯಾವುದೆಲ್ಲ MCQs ಓದಬೇಕು, ಕರೆಕ್ಟ್ ಆಗಿ MCQs, ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಚ್ ದ ಫಾಲೋವಿಂಗ್, 1 ಮಾರ್ಕ್ಸ್, 2 ಮಾರ್ಕ್ಸ್. ಇಲ್ಲಿ ನಿಮಗೆ 32 ಮಾರ್ಕ್ಸಿನ ಕ್ವಶನ್ಸ್ ನಿಮಗೆ ಈಸಿಯಾಗಿ, ಅಂಕಗಳನ್ನು ನಿಮಗೆ ಈಸಿಯಾಗಿ ಗಳಿಸಬಹುದು. ಏನಿಲ್ಲ ಮಕ್ಕಳೇ, ಇವತ್ತಿನ 1 ಅವರ್ ನೀವು ಓದಿರ್ತೀರಿ, ನಾಳೆಯಿಂದ ಬೇಕಾದ್ರೂ ನೀವು ಸ್ಟಾರ್ಟ್ ಮಾಡಿದ್ರು ಕೂಡ ನಿಮ್ಗೆ ಮೋರ್ ದನ್ 75 ಮಾರ್ಕ್ಸ್ ತೆಗಿಬಹುದು. ಯಾಕೆಂತ ಹೇಳಿದ್ರೆ ನಾಳೆ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ 1 ಮಾರ್ಕ್ ಮತ್ತು MCQs ಅನ್ನು ನೀವು ನಾಳೆ ಮಧ್ಯಾಹ್ನದ ಒಳಗೆ ಮುಗಿಸ್ಬೇಕು. ಆನಂತರ 2 ಮಾರ್ಕ್ಸ್ ಅನ್ನು ನೀವೇನ್ ಮಾಡ್ಬೇಕು, ಮಧ್ಯಾಹ್ನ ನಂತರ ಓದಿ ಮುಗಿಸಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕಂತ ಹೇಳಿದ್ರೆ 4 ಮಾರ್ಕ್ಸ್ ಕ್ವಶನ್ಸ್ ಉಂಟು, ಅದನ್ನು ನೈಟ್ ಓದಬೇಕು. ಉಳಿದ 8 ಮಾರ್ಕ್ಸ್ ಅನ್ನು ನಾಳ್ದಿಗೆ ಏನು ನೀವೇನ್ ಮಾಡ್ಬೇಕು, ಓದ್ಲಿಕ್ಕೆ ಶುರು ಮಾಡಬೇಕು. ಹಾಗೇನಾಗ್ತದೆ, ಈಸಿಯಾಗಿ 7th ನಿಮ್ಗೆ ಇರುವಂತ 6th ಓದಿ ಮುಗಿಸಿದ ನಂತರ ನಿಮ್ಗೆ 7th ಏನ್ ಮಾಡಬಹುದು, ಈಸಿಯಾಗಿ ಎಲ್ಲಾ ಪಾಯಿಂಟ್ಸ್ ಗಳನ್ನು ನೆನ್ಪು ಮಾಡಿಕೊಂಡು ನೀವು ಬರಿಬಹುದು. ನಾವು ಈಗ MCQs, ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಚ್ ದ ಫಾಲೋಯಿಂಗ್, 1 ಮಾರ್ಕ್ 2 ಮಾರ್ಕ್ಸ್ ತೆಗೆದಾಗ ಅಲ್ಲೇ ನಿಮ್ಗೆ ಎಷ್ಟು ಸಿಕ್ಕಿತು ಮಕ್ಕಳೇ? 32 ಮಾರ್ಕ್ಸ್ ಸಿಕ್ಕಿತು. ನಾನು ಹೇಳಿದ್ದೇನು, 60 ಮಾರ್ಕ್ ಇಂತ ಜಾಸ್ತಿ ತೆಗಿಬಹುದು ಅಂತ ಅಲ್ವಾ? ಹಾಗಾದ್ರೆ 4 ಮಾರ್ಕ್ ಅಲ್ಲಿ ನಿಮ್ಗೆ ಎಲ್ಲಾ ಕ್ವಶನ್ ಓದ್ಬೇಕಂತಿಲ್ಲ. ರಿಪೀಟೆಡ್ ಆಗಿ ಬರುವಂತ 3 ಕ್ವಶನ್ ಓದಿದ್ರು 12 ಮಾರ್ಕ್ಸ್ ಸಿಗ್ತದೆ. ಹಾಗೆ 8 ಮಾರ್ಕ್ಸ್ ಅಲ್ಲಿ 2 ಕ್ವಶನ್ ಓದಿದ್ರು ಕೂಡ ನಿಮ್ಗೆ 16 ಮಾರ್ಕ್ಸ್ ಸಿಗ್ತದೆ. ಟೋಟಲ್ ಎಷ್ಟಾಯ್ತು? 60 ಮಾರ್ಕ್ಸ್ ಈಸಿಯಾಗಿ ಗಳಿಸಬಹುದು. ಈಗ 4 ಮಾರ್ಕ್ಸ್ ಅಲ್ಲಿ ಯಾವುದನ್ನು ಜಾಸ್ತಿಯಾಗಿ ಓದ್ಬೇಕು, ಯಾವ್ದಂತ ಹೇಳಿದ್ರೆ ಹೆನ್ರಿ ಫಯಲ್ ನ 14 ಪ್ರಿನ್ಸಿಪಲ್ ಉಂಟು ಮಕ್ಕಳೇ. ಅದನ್ನು ನೀವು ಅಟ್ಲೀಸ್ಟ್ 8 ಪ್ರಿನ್ಸಿಪಲ್ಸ್ ಆದ್ರೂ ನೀವು ಓದ್ಕೊಂಡಿರ್ಬೇಕು. ಹಾಗೆ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್, ಪ್ರಿನ್ಸಿಪಲ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್, ಅದನ್ನು ನೀವು ಓದ್ಕೊಳ್ಬೇಕು. ಹಾಗೆ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಲ್ಲಿ ವೆರಿ ಈಸಿ ಟಾಪಿಕ್ ಅದು. ಅಲ್ಲಿ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ಹಾಟ್ ಕ್ವಶನ್ ಅಂತ DKPUC ಇಂದ ಬಂದಿದೆ, ಅದೆಲ್ಲವನ್ನು ಕೂಡ 1 ವರ್ಡ್ ಅಲ್ಲಿ ನೀವು ಆನ್ಸರ್ ಮಾಡ್ಲಿಕ್ಕೆ ಅಲ್ಲಿ 4 ಮಾರ್ಕ್ ಈಸಿಯಾಗಿ ಸಿಗ್ತದೆ ಮಕ್ಕಳೇ. ಆ ಹಾಟ್ ಕ್ವಶನ್ಸ್ ಅನ್ನು ನೀವು ಓದ್ಕೊಳ್ಬೇಕು. ನಾಳೆ ನಿಮ್ಗೆ ಆ ಹಾಟ್ ಕ್ವಶನ್ ಮತ್ತು MCQs 2 ಮಾರ್ಕ್ಸ್ ನ ಬಗ್ಗೆ ಡಿಸ್ಕಷನ್ ಮಾಡುವ, ಯಾವುದು ಮೋಸ್ಟ್ ಇಂಪಾರ್ಟೆಂಟ್ ಅಂತ. ನೆಕ್ಸ್ಟ್ ಬಿಸ್ನೆಸ್ ಎನ್ವಿರಾನ್ಮೆಂಟಿನ ಡೈಮೆನ್ಷನ್ ಕೇಳಬಹುದು ಅಥವಾ ಫೀಚರ್ಸ್ ಕೇಳಬಹುದು. ಆಯ್ತಾ? ಡೈಮೆನ್ಷನ್ ಮತ್ತು ಫೀಚರ್ಸ್ ಕೇಳಬಹುದು. ಯಾಕೆಂತ ಹೇಳಿದ್ರೆ ಹಾಟ್ ಕ್ವಶನ್ ಒಟ್ಟಿಗೆ ಒಂದು ಕ್ವಶನ್ ಕೇಳ್ತಾರೆ, ಅಲ್ಲಿ 2 ಕ್ವಶನ್ ನಿಮ್ಗೆ ಬರ್ತದೆ ಮಕ್ಕಳೇ. ಅದರಿಂದಾಗಿ ಆ ಚಾಪ್ಟರ್ ಅನ್ನು ಸ್ಕಿಪ್ ಮಾಡಬೇಡಿ, ಅದು ಓನ್ಲಿ ಫಾರ್ ದಿ 4 ಮಾರ್ಕ್ಸ್. ನೆಕ್ಸ್ಟ್ ಪ್ಲಾನಿಂಗ್ ಪ್ರೋಸೆಸ್ ಅನ್ನು ಓದ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ಅದು 4 ಮಾರ್ಕ್ ಕೇಳುವ ಚಾನ್ಸಸ್ ಉಂಟು, 2 ಮಾರ್ಕ್ಸ್ಗೆ 1 ಮಾರ್ಕ್ಸ್ಗೆ ಕೇಳುವ ಚಾನ್ಸಸ್ ಕೂಡ ಉಂಟು. ಮತ್ತೆ ಕಂಟ್ರೋಲಿಂಗ್ ಚಾಪ್ಟರ್ ಅಲ್ಲಿ ಲಿಮಿಟೇಷನ್ಸ್ ಆಫ್ ಕಂಟ್ರೋಲಿಂಗ್, ಅದನ್ನು ಓದ್ಲೇಬೇಕು ಮಕ್ಕಳೇ. ಅಲ್ಲದಿದ್ರೆ ಆ ಚಾಪ್ಟರ್ ಇಂದ ಇಂಪಾರ್ಟೆನ್ಸ್ ಆಫ್ ಕಂಟ್ರೋಲಿಂಗ್ ಕೇಳ್ತಾರೆ, ಅಲ್ಲಿ 4 ಪಾಯಿಂಟ್ಸ್ ಇರುವುದು, ಅದನ್ನು ತಾರೋ ಮಾಡ್ಕೊಳ್ಳಿ. ಹಾಗೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ವರ್ಕಿಂಗ್ ಕ್ಯಾಪಿಟಲ್ ಮತ್ತು ಫಿಕ್ಸ್ಡ್ ಕ್ಯಾಪಿಟಲ್, ಅಲ್ಲಿ ಕೂಡ ಸಿಮಿಲರ್ ಇರುವಂತ
ಸೈಡ್ ಪಾಯಿಂಟ್ಗಳನ್ನು ಫಸ್ಟ್ ಕೀ ಪಾಯಿಂಟ್ಸ್ಗಳಾಗಿ ಮಾಡ್ಕೊಳ್ಳಿ. ಅಲ್ಲಿ ಕೂಡ 4 ಪಾಯಿಂಟ್ಸ್ ಅನ್ನು ನೀವು ಈಸಿಯಾಗಿ ಕಲ್ತ್ಕೊಳ್ಬೇಕು. ಹಾಗೆ ಫಿನಾನ್ಷಿಯಲ್ ಡಿಸಿಷನ್ಸ್ನ ಫ್ಯಾಕ್ಟರ್ಸ್ ಕೇಳ್ತಾರೆ ಮಕ್ಕಳೇ, ಅದನ್ನು ಓದ್ಕೊಳ್ಬೇಕು. ಕನ್ಸ್ಯೂಮರ್ ರೈಟ್ಸ್ ಅಲ್ಲಿ 2 ಕ್ವಶನ್ ಜಾಸ್ತಿಯಾಗಿ ಕೇಳ್ತಾರೆ. ಒಂದು ಕನ್ಸ್ಯೂಮರ್ ರೈಟ್ ಕೇಳ್ತಾರೆ, ಇನ್ನೊಂದು ಕನ್ಸ್ಯೂಮರ್ ರೆಸ್ಪಾನ್ಸಿಬಿಲಿಟಿ ಕೇಳ್ತಾರೆ. ಅದಕ್ಕೆ ನೀವು ಜಾಸ್ತಿ ಫೋಕಸ್ ಮಾಡಬೇಕು. ಯಾಕೆಂತ ಹೇಳಿದ್ರೆ ಫಸ್ಟ್ ಚಾಪ್ಟರ್ ಮತ್ತು ಲಾಸ್ಟ್ ಚಾಪ್ಟರ್ ಯಾವತ್ತೂ ಸ್ಕಿಪ್ ಮಾಡಬೇಡಿ ಮಕ್ಕಳೇ, ಅದರಿಂದ ಹೈಯೆಸ್ಟ್ ಕ್ವಶನ್ ಬರ್ತದೆ. ಈಗ ಮಾರ್ಕೆಟಿಂಗ್ ಅಲ್ಲಿ ನಿಮಗೆ ತುಂಬಾ ಕಷ್ಟ ಉಂಟು ಅಂತ ಅನಿಸಿದ್ರೆ ಅದರಲ್ಲಿ ಹೈಯೆಸ್ಟ್ ಕ್ವಶನ್ ಬರುದು ಮಕ್ಕಳೇ. ಆದ್ರೂ ಕೂಡ ನಾನು ಹೇಳುವಂತದ್ದು ಮಾರ್ಕೆಟಿಂಗ್ ಎಲಿಮೆಂಟ್ ಆಫ್ ಮಾರ್ಕೆಟಿಂಗ್ ಮಿಕ್ಸ್ ಅದನ್ನು ಓದ್ಕೊಳ್ಬೇಕು. ಮತ್ತೊಂದು ನಿಮ್ಗೆ ಅಲ್ಲಿ ಕೇಳ್ತಾರೆ ಯಾವುದು ಡಿಸ್ಕೌಂಟ್ ಅಲ್ಲ ಅಥವಾ ಕೂಪನ್ ಪ್ರೈಸ್ ಅಲ್ಲ ಅಂತದ್ದೊಂದು ಕ್ವಶನ್ ಕೇಳ್ತಾರೆ ಹಾಟ್ ಕ್ವಶನ್ಗೆ. ಆ ಕ್ವಶನ್ ಅನ್ನು ಕೂಡ ಓದ್ಕೊಳ್ಬೇಕು. ನೆಕ್ಸ್ಟ್ 8 ಮಾರ್ಕ್ಸ್ ಅಲ್ಲಿ ನೀವು ಓದ್ಬೇಕಾದಂಥದ್ದು ಫಸ್ಟ್ ಚಾಪ್ಟರ್ ಅಲ್ಲಿ ಈ 4 ಕ್ವಶನ್ಸ್ ಅನ್ನು ಓದಿದ್ರೆ ಸಾಕು ಮಕ್ಕಳೇ. ಯಾಕಂತ ಹೇಳಿದ್ರೆ ನಾವು ಆಲ್ರೆಡಿ ಓದಿ ನೆನಪಿದೆ ನಮಗೆ. ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್, ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್, ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಕೂಡ ನೀವು ಆ ಶೇಪಲ್ಲಿ ಇದ್ರೆ ಮಾತ್ರ ನಿಮಗೆ ಮಾರ್ಕ್ಸ್ ಸಿಕ್ಕುವಂಥದ್ದು. ಯಾವ ಶೇಪಲ್ಲಿ ಮಾಡ್ಲಿಕ್ಕೆ ಇಲ್ಲ. ಇಲ್ಲಿ ಈ ಡಯಾಗ್ರಾಮ್ ಮಾಡಿದಕ್ಕೆ 5 ಮಾರ್ಕ್ಸ್ ಸಿಗ್ತದೆ, ಉಳಿದ 3 ಮಾರ್ಕ್ಸ್ ಅದರ ಎಕ್ಸ್ಪ್ಲನೇಷನ್ಗೆ ಸಿಗ್ತದೆ. ಸೊ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅನ್ನು ಓದ್ಕೊಳ್ಬೇಕು. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ಎಕ್ಸ್ಪ್ಲೈನ್ ದಿ ಇಂಪಾರ್ಟೆನ್ಸ್. ಇದು ಪಕ್ಕ, ಇದು ಯಾವತ್ತು ಆ ಚಾಪ್ಟರ್ ಅಲ್ಲಿ ಒಂದು ಕ್ವಶನ್ ಇದು ಇದ್ದೆ, ಇದನ್ನು ಓದ್ಲೇಬೇಕು, ಇದನ್ನು ಸ್ಕಿಪ್ ಮಾಡ್ಲಿಕ್ಕಿಲ್ಲ. ವೆರಿ 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 ಇಂಪಾರ್ಟೆಂಟ್. ಹಾಗೆ ಸ್ಟೆಪ್ಸ್ ಆಫ್ ಸೆಲೆಕ್ಷನ್ ಪ್ರೋಸೆಸ್, ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಹಾಗೆ ಮ್ಯಾಸ್ಲೋ ಥಿಯರಿ ಹೈರಾರ್ಕಿ ಅದನ್ನು ಕೂಡ ಓದ್ಕೊಳ್ಳಿ. ಮತ್ತೆ ಮೆಷರ್ಸ್ ಆಫ್ ಇಂಪ್ರೂವ್ ಕಮ್ಯುನಿಕೇಶನ್, ಇದು ಪಕ್ಕಾ ಬರುವಂತದ್ದು, ಇದನ್ನು ಜಾಸ್ತಿ ವೇಟೇಜ್ ಅಲ್ಲಿ ಈ ಕ್ವಶನ್ಸ್ ಅನ್ನು ಓದ್ಕೊಳ್ಬೇಕು. ಹಾಗೆ ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್ ಕೂಡ ಓದ್ಕೊಳ್ಬೇಕು. ಹಾಗೆ ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್, ಈ ಕ್ವಶನ್ ಅನ್ನು ಎಕ್ಸ್ಟರ್ನಲ್ ಸ್ಕಿಪ್ ಆಗಿದೆ ಮಕ್ಕಳೇ ಬರೀಲಿಕ್ಕೆ ನನಗೆ. ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಈ ಕ್ವಶನ್ ಅನ್ನು ಸ್ಕಿಪ್ ಮಾಡಲೇಬೇಡಿ. ಇದನ್ನು 4 ಮಾರ್ಕ್ಸ್ಗೆ ಕೇಳುವ ಚಾನ್ಸಸ್ ಉಂಟು, 8 ಮಾರ್ಕ್ಸ್ಗೆ ಕೇಳುವಂತ ಚಾನ್ಸಸ್ ಕೂಡ ಉಂಟು. ಸೊ ನಿಮಗೆ ಮೋರ್ ದ್ಯಾನ್ 75 ಮಾರ್ಕ್ಸ್ ಇಲ್ಲೇ ಸಿಗ್ತದೆ ಮಕ್ಕಳೇ. ಅದರಿಂದಾಗಿ ಎಂಡ್ ವರೆಗೆ ಈ ವಿಡಿಯೋವನ್ನು ನೋಡಿ. ಹಾಗೆ ನೋಡುತ್ತಿರುವಂತಹ ಎಲ್ಲಾ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡ್ಕೊಳ್ಳಿ, ಲೈಕ್ ಕೂಡ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಆಲ್ ದಿ ಬೆಸ್ಟ್ ಫಾರ್ ದಿ ಎಕ್ಸಾಮ್. ಥ್ಯಾಂಕ್ ಯು ಫಾರ್ ದಿ opportunity.